Hi, Namaste. Welcome back to SPM tutorial. Today we are going to discuss about adverbs. Adverbs is one of the parts of speech. Okay, so it is very important in English grammar because of ತುಂಬಾ ಕಡೆ ಗ್ರಾಮರ್ ನಲ್ಲಿ ಕೇಳ್ತಾರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ವಾ. ಪಾರ್ಟ್ಸ್ ಆಫ್ ಸ್ಪೀಚ್ ನಿಮ್ಗೆ ಗೊತ್ತೇ ಇದೆ. ನೌನು, ಪ್ರನೌನು, ಅಡ್ವರ್ಬ್, ವರ್ಬ್, conjunction, interjection, yes, preposition. So these are the parts of speech ಅಂತ ನಾವು ಕರಿತೀವಿ. ಅದರಲ್ಲಿ adverbs is very important. Okay, what is adverbs? Adverbs ನೋಡಿ, here adverbs, next verb. Yes, adverb and verb. So here verb, adverb ಏನ್ ಮಾಡುತ್ತೆ, verb ನ describe ಮಾಡುತ್ತೆ. So verb is action word, right? ಗೊತ್ತಿದೆ ನಿಮ್ಗೆ ಅಲ್ವಾ? ವರ್ಬ್ ಈಸ್ ಆಕ್ಷನ್ ವರ್ಡ್. ಸೊ ಹಾಗಾಗಿ ನಾವು ಈ ವರ್ಬ್ನ ಅಡ್ವರ್ಬ್ ಡಿಸ್ಕ್ರೈಬ್ ಮಾಡುತ್ತೆ, ಅಂದ್ರೆ ಆಕ್ಷನ್ ಹೇಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ ಯೂಸ್ ಅಡ್ಜೆಕ್ಟಿವ್ಸ್ ಟು ಡಿಸ್ಕ್ರೈಬ್ ನೌನ್ಸ್. ನೋಡಿ, ಅಡ್ಜೆಕ್ಟಿವ್ ಏನ್ ಮಾಡುತ್ತೆ, ನೌನ್ ಡಿಸ್ಕ್ರೈಬ್ ಮಾಡುತ್ತೆ. ಅಡ್ವರ್ಬ್ಸ್ ವರ್ಬ್ಸ್ ಡಿಸ್ಕ್ರೈಬ್ ಮಾಡುತ್ತೆ. ಅಂದ್ರೆ ಈ ಒಂದು ವರ್ಬ್ ಅಂದ್ರೆ ಕೆಲಸ ಅಲ್ವಾ, ಆ ಕೆಲಸ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಹೇಳುತ್ತದೆ ಅಡ್ವರ್ಬ್. ನೌನ್ ಹೇಗಿದೆ, ಎಸ್, ನೌನ್ ಹೇಗಿದೆ ಅದ್ರ ಬಗ್ಗೆ ಡಿಸ್ಕಸ್ ಹೇಳ್ತಕ್ಕಂಥದ್ದು, ಡಿಸ್ಕ್ರೈಬ್ ಮಾಡ್ತಕ್ಕಂಥದ್ದು ಅಡ್ಜೆಕ್ಟಿವ್ಸ್. ಇಷ್ಟೇ ಡಿಫ್ರೆನ್ಸ್ ಇರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ನೋಡಿ, ದಟ್ ವಾಸ್ ಅ ಟೆರಿಬಲ್ ಗೇಮ್. ನೋಡಿ, ಟೆರಿಬಲ್ ತುಂಬಾ ಭಯಾನಕ ಅಂತ ನಾವು ಹೇಳ್ತೀವಿ. ಏನು ಭಯಾನಕ ಆಗಿದೆ ಇಲ್ಲಿ? ಗೇಮ್. ಎಸ್, ಗೇಮ್ ಇಸ್ ಎ ನೌನ್ ಅಲ್ವಾ. ಗೇಮ್ ಅನ್ನೋದು ನೌನು. ಸೊ ನೌನ್ ಡಿಸ್ಕ್ರೈಬ್ ಮಾಡ್ತಿರೋದು ಯಾವುದು? ಅಡ್ಜೆಕ್ಟಿವ್. ಸೊ ಇಲ್ಲಿ ಟೆರಿಬಲ್ ಈಸ್ ಗೋಯಿಂಗ್ ಟು ಡಿಸ್ಕ್ರೈಬ್ game, so that's why this is a adjective. Okay, next, the team played terribly. ಸೊ ಅಂದ್ರೆ ಈ ಒಂದು ಟೀಮು ತುಂಬಾ ಚೆನ್ನಾಗಿ ಆಟ ಆಡ್ತು ಅನ್ನೋದು ಬಗ್ಗೆ ಹೇಳುವಾಗ ನಾವು ಈ ತರ ಬಳಸ್ತೀವಿ, ಟೆರಿಬಲಿ. ಎಸ್, ನೋಡಿ, ಟೆರಿಬಲಿ ಏನ್ ಟೆರಿಬಲಿ ಆಗಿತ್ತು? ಟೀಮ್ ಟೆರಿಬಲಿ ಆಗಿತ್ತಾ? ಇಲ್ಲ, ಟೀಮ್ ಅಲ್ಲ, ಅವ್ರು ಆಡಿದ ಆಟ, ಅವ್ರು ಆಡಿದ್ರಲ್ಲ ಆಟ, ಅದು ಟೆರಿಬಲ್ ಆಗಿತ್ತು. ಎಸ್, ಸೊ ಹಾಗಾಗಿ ಇದನ್ನ ನಾವು ಅಡ್ವರ್ಬ್ ಅಂತ ಕರಿತೀವಿ. ಓಕೆ, ಈ ರೀತಿ ನಾವು ಅಡ್ಜೆಕ್ಟಿವ್ ಮತ್ತೆ ಅಡ್ವರ್ಬ್ ನಾವು ನೋಡ್ತಾ ಹೋಗ್ತೀವಿ. ಸೊ ಇದರಲ್ಲಿ ಈ ಒಂದು ಕ್ಲಾಸ್ ನಲ್ಲಿ ಅಡ್ವರ್ಬ್ ಬಗ್ಗೆ ನಾವು ಫೋಕಸ್ ಮಾಡೋಣ. ಓಕೆ, ಸೊ ಇಲ್ಲಿ ನೋಡಿ, ಅಡ್ಜೆಕ್ಟಿವ್ ಇದ್ದಾಗ ಹೇಗಿರುತ್ತೆ ಅಂದ್ರೆ, ಒಂದು ವರ್ಡ್ ತಗೊಂಡ್ರೆ ಇಂಗ್ಲಿಷ್ ನಲ್ಲಿ ಕೆಲವೊಂದು ವರ್ಡ್ಸ್ ಇರ್ತವೆ, ಅದನ್ನ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ಈಗ ನಾವು ಸ್ಲೋ ಅಂತ ಇದೆ. ಎಸ್, ಸ್ಲೋ ಅನ್ನೋದು ಅಡ್ಜೆಕ್ಟಿವ್ ಆಗುತ್ತೆ. ಇಲ್ಲಿದೆ ನೋಡಿ. ಸೊ ದಿಸ್ ಇಸ್ ಅ ಅಡ್ಜೆಕ್ಟಿವ್. ಅದನ್ನೇ ನಾವು ಅಡ್ವರ್ಬ್ ಚೇಂಜ್ ಮಾಡ್ತೀವಿ. ಅಡ್ವರ್ಬ್ ಚೇಂಜ್ ಮಾಡುವಾಗ ಏನಾಗುತ್ತೆ? ಸ್ಲೋಲಿ ಅನ್ನೋ ವರ್ಡ್ ಚೇಂಜ್ ಆಗುತ್ತೆ. ನಾನು ನಿಮ್ಗೆ ಸಜೆಷನ್ ಕೊಡೋದು ಏನಂದ್ರೆ, ಇಂಗ್ಲಿಷ್ ನಲ್ಲಿ ನಾವು ವೊಕ್ಯಾಬ್ಯುಲರಿ ಕಲಿಯುವಂಥದ್ದು, ಎಸ್, ಅಥವಾ ಒಂದಷ್ಟು ಅಪೋಸಿಟ್ ವರ್ಡ್ಸ್ಗಳು, ಆಯ್ತಾ, ಈ ತರದ್ದು ವರ್ಡ್ಸ್ಗಳನ್ನ ಕಲಿಯುವಂಥದ್ದು ಮುಖ್ಯ ಅಲ್ಲ. ಆದ್ರೆ ಒಂದು ವರ್ಡ್ ನ ಯಾವ ಸೆಂಟೆನ್ಸ್ ಸಿಚುಯೇಷನ್ ತಕ್ಕಾಗೆ ಯಾವ ಸೆಂಟೆನ್ಸ್ ನಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಕಲಿಯೋದಿದೆಯಲ್ಲ, ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಇಂಗ್ಲಿಷ್ ನ ಯಾವ ಸೆಂಟೆನ್ಸ್ಗೆ ಹೇಗೆ ಕಲಿಬೇಕು, ಯಾವ ಹೇಗೆ ಅದನ್ನ ಯೂಸ್ ಮಾಡಬೇಕು ನೋಡಿ. ಸ್ಲೋ ಅನ್ನೋ ವರ್ಡ್ ಬೇರೆ, ಸ್ಲೋಲಿ ಅನ್ನೋ ಬೇರೆ ಅಲ್ವಾ. ಸೊ ಏನಾಗುತ್ತೆ, ಸೆಂಟೆನ್ಸ್ ನಲ್ಲಿ ಅದು ಗ್ರಾಮೆಟಿಕಲ್ ಆಗಿ ಬದಲಾವಣೆ ಆಗ್ತಾ ಹೋಗುತ್ತೆ ನೋಡಿ. ಕ್ವೈಟ್ಲಿ, ಎಸ್, ಬ್ಯಾಡ್, ಬ್ಯಾಡ್ಲಿ, ಬ್ಯೂಟಿಫುಲ್, ಬ್ಯೂಟಿಫುಲಿ, ಬ್ಯೂಟಿಫೈಡ್ ನೋಡಿ, ಇಷ್ಟೆಲ್ಲ ಡಿಫ್ರೆನ್ಸ್ ಇರ್ತವೆ. ಸೊ ಅದನ್ನ ಕಲಿಯುವಂಥದ್ದು ಇದೆಯಲ್ಲ, ದಟ್ಸ್ ಇಂಪಾರ್ಟೆಂಟ್. ಅದನ್ನ ಕಲ್ತಾಗ್ಲೇ ನಮ್ಗೆ ಇಂಗ್ಲಿಷ್ ಅಲ್ಲಿ ಒಂದಷ್ಟು ಮಾತಾಡ್ಲಿಕ್ಕೆ ಆಗ್ಬೋದು, ಅಥವಾ ಈಸಿಯಾಗಿ ಯಾವುದೇ ತರ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಒಂದು ವರ್ಡ್ ನ ಚೇಂಜ್ ಮಾಡುವಂತಹ ಕಲೆನ ಕಲಿಬೇಕಾಗುತ್ತೆ. ಅದನ್ನ ಪ್ರಾಕ್ಟೀಸ್ ಮಾಡಬೇಕು, ಸ್ಟಡಿ ಮಾಡಬೇಕು.
ಅಥವಾ ಈ ತರದ ವಿಡಿಯೋಸ್ಗಳಿದ್ರೆ ನೀವು ವಾಚ್ ಮಾಡ್ತಾ ಇದ್ರೆ ಒಳ್ಳೇದಾಗಿರುತ್ತೆ. ಓಕೆ ಓಕೆ ಈಗ ನೆಕ್ಸ್ಟ್ ಅದೇ ರೀತಿ ಒಂದಷ್ಟು ವರ್ಡ್ಸ್ಗಳಿದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ ಇಲ್ಲಿ ಸ್ಲೋ ಆಯ್ತಲ್ವಾ, ನೆಕ್ಸ್ಟ್ ಬ್ಯೂಟಿಫುಲ್ ಆಯ್ತು, ಡೇಂಜರಸ್, ಡೇಂಜರಸ್ಲಿ. ಈಗ ಕಾಮನ್ ಆಗಿ ನೋಡ್ತಾ ಇರ್ಬೋದಲ್ವಾ, LY. ಎಸ್ ನೋಡಿ, ಕೇರ್, ಕೇರ್ಫುಲಿ, ಕೇರ್ಫುಲ್, ಕೇರ್ಫುಲಿ, ಈಸಿ, ಈಸಿಲಿ, ಹೆಲ್ದಿ, ಹೆಲ್ದಿಲಿ, ವೆಲ್, ಗುಡ್, ವೆಲ್, ಫಾಸ್ಟ್, ಬೇರೆ ಬೇರೆ ಆಗ್ತವೆ. ಫಾಸ್ಟ್, ಫಾಸ್ಟ್ ನಾವೇನ್ ಮಾಡ್ತೀವಿ ಇದಕ್ಕೆ, ಸಮಟೈಮ್ಸ್ ಕೆಲವರು ಫಾಸ್ಟ್ಲಿ ಅಂತ ಕರೀತಾರೆ. ಈಗ ಸ್ಲೋಲಿ ಬಂತಲ್ಲ, ಎಸ್ ದಿಸ್ ಇಸ್ ರಾಂಗ್. ಅರ್ಥ ಆಗ್ತಿದೆಯಾ? ಸೊ ಸ್ಲೋಲಿ ಬಂತು ಅಂತೇಳಿ ಫಾಸ್ಟ್ ನ ಫಾಸ್ಟ್ಲಿ ಅಂತ ಬಳಸೋದು ತಪ್ಪು. ಫಾಸ್ಟ್ಲಿ ಅನ್ನೋ ವರ್ಡ್, ಫಾಸ್ಟ್ಲಿ ಅನ್ನೋ ವರ್ಡ್ ಇಂಗ್ಲಿಷ್ ನಲ್ಲಿ ಇಲ್ಲ, ವರ್ಡೇ ಇಲ್ಲ. ಓಕೆ, ಹಾರ್ಡ್, ಹಾರ್ಡ್ಲಿ. ಓಕೆ, ಸೊ ಇಲ್ಲಿ ಈ ರೀತಿಯಾಗಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ಓಕೆ ನೆಕ್ಸ್ಟ್ ಒಂದು ಸೆಂಟೆನ್ಸ್, ಒಂದಷ್ಟು ಸೆಂಟೆನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ, ನಿಮ್ಗೆ ಅರ್ಥ ಆಗ್ಬೋದಲ್ವಾ? ನೋಡಿ ಇಲ್ಲಿ ಏನಿದೆ, ಎಕ್ಸಾಂಪಲ್ಸ್ ಒಂದಷ್ಟಿದೆ. ಓಕೆ, ಇಲ್ಲಿ ಫಸ್ಟ್ ಒನ್ ಏನಿದೆ, ಮೈ ಗ್ರ್ಯಾಂಡ್ ಫಾದರ್ ಡ್ರೈವ್ಸ್ ಸ್ಲೋಲಿ ಬಟ್ ಐ ಡ್ರೈವ್ ಫಾಸ್ಟ್. I drive fast. My grandfather drives slowly. Drives slowly. Okay, drives slowly. But I drive fast. Okay, so my grandfather drives slowly. Okay, so ಹೀಗೆ ನಾವು ನೋಡಿ, ಫಾಸ್ಟ್ ಇದೆ ಡ್ರೈವ್ಸ್ ಅಲ್ವಾ. ಸೊ ಸ್ಲೋಲಿ ಅನ್ನೋದು ಏನ್ ಹೇಳ್ತಿದೆ, ಸ್ಲೋಲಿ. ಏನ್ ಸ್ಲೋಲಿ, ಗ್ರ್ಯಾಂಡ್ ಫಾದರ್ ಸ್ಲೋನಾ? ಇಲ್ಲ, ಗ್ರ್ಯಾಂಡ್ ಫಾದರ್ ಸ್ಲೋ ಅಲ್ಲ, ಆದ್ರೆ ಅವರ ಡ್ರೈವಿಂಗ್ ಇದೆಯಲ್ಲ, ಅವ್ರ ಡ್ರೈವಿಂಗು ಸ್ಲೋ ಇದೆ. ಎಸ್, ಡ್ರೈವ್ಸ್. ನೋಡಿ ಇಲ್ಲಿ ಐ ಡ್ರೈವ್ ಫಾಸ್ಟ್. ನೋಡಿ ಇಲ್ಲಿ ಅಷ್ಟೇ, ಫಾಸ್ಟ್ ಅನ್ನೋದು ಡ್ರೈವ್ ಅನ್ನೋ ವರ್ಕ್. ಸೊ ವಾಟ್ ವರ್ಕ್ ಈಸ್ ಗೋಯಿಂಗ್ ಆನ್ ಹಿಯರ್? So the work is driving. Driving is going on. So how it is going on? Very fast or fast. So here it's slowly. Yes, ಈ ರೀತಿಯಾಗಿ ನಾವು ಡಿಸ್ಕ್ರೈಬ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್, ಟೀಚರ್ ಸ್ಪೋಕ್ ಸೋ ಕ್ವೈಟ್ಲಿ. ಸ್ಪೋಕ್ ಹೌ ಕ್ವೈಟ್ಲಿ. ಸೊ ಸ್ಪೋಕ್ ಅಂಡ್ ಕ್ವೈಟ್ಲಿ both are connectivity. Okay, I can read English well. ನೋಡಿ, ರೀಡ್ ಯಾವ ಭಾಷೆನಾದ್ರೂ ಆಗ್ಬೋದು, ಬಟ್ ರೀಡ್ ವೆಲ್, ಬಟ್ ಸ್ಪೀಕ್ ಬ್ಯಾಡ್ಲಿ. ಇದಕ್ಕೂ ಸಂಬಂಧ ಇದೆ. ನೆಕ್ಸ್ಟ್, ಇವ್ಯಾನ್ ಲೈವ್ಸ್ ಡೇಂಜರಸ್ಲಿ, ಲೀವ್ಸ್ ಡೇಂಜರಸ್ಲಿ. ವಿ ರೋಟ್ ದ ಲೆಟರ್ ಕೇರ್ಫುಲಿ. ನೋಡಿ, LY ಇಂದ ಆಲ್ಮೋಸ್ಟ್ ಅಲ್ಲೂ ಒಂದಷ್ಟು ವರ್ಡ್ಸ್ಗಳು ಎಂಡ್ ಆಗ್ತವೆ. ಯಾವುದು LY ಇಂದ ಎಂಡ್ ಆಗಲ್ಲ ಅವನ್ನ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಫಾಸ್ಟ್ ಇದೆ, ವೆಲ್ ಇದೆ ಅಲ್ವಾ, ನೆಕ್ಸ್ಟ್ ಹಾರ್ಡ್ ಇದೆ. ಒಂದಷ್ಟು ವರ್ಡ್ಗಳನ್ನ ನೀವು ಲಿಸ್ಟ್ ಮಾಡ್ಕೊಂಡು ಕಲಿಬೇಕಾಗತ್ತೆ. ಮೋಸ್ಟ್ ಆಲ್ ಕೆಲವೊಂದು LY ಬಂದ್ರು ಅಡ್ವರ್ಬ್ ಆಗಿರಲ್ಲ, ಒಂದಷ್ಟು ಹೇಳ್ಕೊಡ್ತೀನಿ ಯಾವುದು ಅಂತ. ಓಕೆ, ವಿ ರೋಟ್ ದ ಲೆಟರ್ ಕೇರ್ಫುಲಿ ಸೊ ಹ್ಯಾಸ್ ನಾಟ್ ಟು ಮೇಕ್ ಅ ಮಿಸ್ಟೇಕ್. ಐ ಓಪನ್ ದ ಜಾರ್. ನೋಡಿ, ಓಪನ್ ದ ಜಾರ್, ಜಾರ್. ಓಕೆ, ಹಿ ಓಪನ್ ಜಾರ್. ಈಸಿಲಿ, ಏನ್ ಈಸಿಲಿ? ಓಪನಿಂಗ್ ಏನ್ ಜಾರ್ನ, ಎಸ್. ಓಕೆ, ಸೊ ಈಸಿಲಿ ಏನಾಗ್ತಿದೆ, ಕೆಲಸ ಇಲ್ಲಿ ಓಪನ್ ಆಗ್ತಾ ಇದೆ. ಓಪನಿಂಗ್ ಈಸ್ ಈಸಿ. ಓಕೆ, ಸಾಸರ್ ಪ್ಲೇಸ್
Need to eat healthily. Eat healthily. ಓಕೆ, ಸೊ ಹೀಗೆ ವರ್ಬು ಅಡ್ವರ್ಬು ಸಂಬಂಧ ಇದೆ. ಜಾನೆಟ್ ವರ್ಕ್ಸ್ ವೆರಿ ಹಾರ್ಡ್. ಹಾರ್ಡ್ ಏನ ವರ್ಕ್. ಎಸ್, ಸೊ ವೆರಿ ಬೇರೆ ಆಗುತ್ತೆ. ಓಕೆ, ಸೊ ನೋಡಿ, ಅಬ್ಜೆಕ್ಟಿವ್ಸ್ ಆಫನ್ ಗೋ, ಇದು ಇಂಪಾರ್ಟೆಂಟ್. ಸರ್ ಹೇಗ್ ಬರ್ತದೆ ಸರ್, ಹೇಗೆ ನಾವು ಕಂಡುಹಿಡ್ಕೊಳ್ಳೋದು ಅಂತ ನೀವು ಕೆಲವೊಂದ್ಸಲ ಈಗ ಹೊಸ ಹೊಸ ಪದಗಳು ಬಂದಾಗ ಹೇಗ್ ಮಾಡಬೇಕು ಅಂತ ಕೇಳ್ತೀರಾ. ನೋಡಿ, ಅಬ್ಜೆಕ್ಟಿವ್ ಕಾಮನ್ ಆಗಿ ಗೋ ಬಿಫೋರ್ ದ ನೌನ್ಗಿಂತ ಮುಂಚೆ ಬರ್ತದೆ. ಅಂತಂದ್ರೆ ಏನಾಗುತ್ತೆ, ಬಿಗಿನಿಂಗ್ ಬರಲ್ಲ, ಲಾಸ್ಟ್ ಇರ್ತಕ್ಕಂತಹ ನೌನ್ ಗಿಂತ ಮುಂಚೆ ಬರ್ತದೆ. ಮತ್ತೆ ಆಫ್ಟರ್ ಎ ಫಾರ್ಮ್ ಆಫ್ ದ ವರ್ಬ್, ಈ ವರ್ಬ್ ಇದೆಯಲ್ಲ, ವರ್ಬ್ ಆದ್ಮೇಲೂ ಕೂಡ ಅಬ್ಜೆಕ್ಟಿವ್ ಬರ್ತದೆ. ಗೊತ್ತಾಗ್ತಿದೆಯಾ? ಸೊ ನೆಕ್ಸ್ಟ್, ಅಡ್ವರ್ಬ್ ಯೂಶಲಿ ಗೋ ಆಫ್ಟರ್ ದ ವರ್ಬ್. ಅಡ್ವರ್ಬ್ ಆಲ್ವೇಸ್ ಯೂಶಲಿ ಏನ್ ಮಾಡ್ತದೆ, ಆಫ್ಟರ್ ದ ವರ್ಬ್ ಆದ್ಮೇಲೆ ಬರುತ್ತೆ. ಆದ್ರೆ ಅಬ್ಜೆಕ್ಟಿವ್ ಬೇರೆ ಬರುತ್ತಲ್ಲ. ಓಕೆ, ನೆಕ್ಸ್ಟ್, ರುತ್ ಈಸ್ ಅ ಕ್ವೈಟ್ ಪರ್ಸನ್. ಕ್ವೈಟ್ ಪರ್ಸನ್. ಓಕೆ, ಅಬ್ಜೆಕ್ಟಿವ್ ಆಗುತ್ತೆ. ನೋಡಿ, ದ ಮಷಿನ್ ಈಸ್ ಕ್ವೈಟ್. ನೋಡಿ, ಪರ್ಸನ್ ಇದು ನಾವು ಇದಕ್ಕೆ ಮುಂಚೆ ಬಂತು, ಬಿಫೋರ್. ಎಸ್, ನೆಕ್ಸ್ಟ್ ಇಲ್ಲಿ ಮಷಿನ್ ಈಸ್, ನೋಡಿ ಇದು ಹೆಲ್ಪಿಂಗ್ ವರ್ಬ್ ಆದ್ಮೇಲೆ ಬಂತು. ಓಕೆ, ರತ್ ಸ್ಪೀಕ್ಸ್ ಕ್ವೈಟ್ಲಿ, ಆಲ್ವೇಸ್ ವರ್ಬ್ ಆದ್ಮೇಲೆ ಬಂದಿದೆ ನೋಡಿ ಅಲ್ವಾ, ಆಫ್ಟರ್ ವರ್ಬ್. ಓಕೆನಾ? ಸೊ ಈ ರೀತಿ ಅಡ್ವರ್ಬ್ಸ್ ಒಂದಷ್ಟು ಅರ್ಥ ಮಾಡ್ಕೊಂತೀವಿ. ಓಕೆ, ನೆಕ್ಸ್ಟ್ ಇಲ್ಲಿ ಅಬ್ಜೆಕ್ಟಿವ್ ಬಗ್ಗೆ, ಅಬ್ಜೆಕ್ಟಿವ್ ಸಂಬಂಧಪಟ್ಟಂತೆ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ. ಸೊ ಅದನ್ನು ನೀವು ವಾಚ್ ಮಾಡಿ, ನಿಮಗೆ ಅದು ಕೂಡ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಒಂದಷ್ಟು ವಿತ್ ಎಕ್ಸಾಂಪಲ್ಸ್, ಯಾಕೆಂತಂದ್ರೆ ವಿತ್ ಎಕ್ಸಾಂಪಲ್ಸ್ ನಮ್ಗೆ ಅರ್ಥ ಆಗುವಂಥದ್ದು. ಒಟ್ಟು ವರ್ಡ್ ಕಲ್ತ್ರೆ ಸಾಕಾಗಲ್ಲ. ಸೊ ವಿ ಹ್ಯಾವ್ ಟು ಲರ್ನ್ ವಿತ್ ಎಕ್ಸಾಂಪಲ್ಸ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಕ್ವಶನ್ಸ್ ಇದೆ. ಕ್ವಶನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಟಾಪಿಕ್ ತುಂಬಾ ಶಾರ್ಟ್ ಮಾಡಿದ್ದೀನಿ, ಸೊ ಬೇಗ ತಿಳ್ಕೊಳ್ಳಿ ಅಂತೇಳಿ. ಓಕೆ, ಸೊ ಇನ್ನೊಂದಷ್ಟು ಡೆಪ್ತ್ ಆಗಿ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಓಕೆ, first choose the correct word to complete each sentence. George gives generously to his time to help her children succeed in school. George gives of his George gives generously. ನೋಡಿ, ವರ್ಬ್ ಅನ್ನ ಹೇಳುತ್ತಲ್ವಾ. ಸೊ ಹೇಗೆ ಜನರಸ್ಲಿ, ಸೊ ಇದು ರಾಂಗ್ ಆಗುತ್ತೆ, ಇದು ಅಡ್ವರ್ಬ್. ಓಕೆ, ಸೊ ಇಟ್ಸ್ ಟೈಮ್ ಟು ಪುವರ್ ಚಿಲ್ಡ್ರನ್. ನೆಕ್ಸ್ಟ್, ಹೆಲನ್ ವೇರ್ಸ್ ವೆರಿ ಸ್ಟೈಲಿಶ್, ಇದು ಬರಲ್ಲ ಅಲ್ವಾ. ಸ್ಟೈಲಿಶ್ ಕ್ಲಾತ್ಸ್, ನೋಡಿ ನೌನ್ಗೆ ಹೇಳ್ತಾ ಇದೆ ಅಲ್ವಾ. ಕ್ಲಾತ್ಸ್ ಅನ್ನೋದು ನೌನ್ ಅಲ್ವಾ, ಸಬ್ಜೆಕ್ಟ್, ಥಿಂಗ್ಸ್ ತಾನೇ ಅದು. ಸೊ ಹಾಗಾಗಿ, ಸೊ ಇಟ್ ಇಸ್ ಅ ಥಿಂಗ್ಸ್, ರೈಟ್? ದಟ್ಸ್ ವೈ ವಿ ಕಾಲ್ ಸ್ಟೈಲಿಶ್, ದಿಸ್ ಇಸ್ ಅ adjective. Okay, next, I got a perfect score. Here perfect is a subject. Perfect score, this is adjective. Yes, my husband learned to cook really good after taking a culinary course. My husband need to cook really good. Need to learn to cook good. Okay, so adverb. Next, Peter thinks that buying a motorcycle is a bad idea. Yes, so this is a adjective, bad idea. Okay, next, the music is too loud. Music is too loud. Music. Okay, so adjective. Should I stay in my home country or live abroad? It's hard decision.
hardly decision. Okay, so decision is a noun. So that's a hard decision. So adjective. Okay, so ಈ ರೀತಿ ಕ್ವಶನ್ಸ್ ಬರ್ತಾ ಹೋಗ್ತವೆ. ಸೊ ತುಂಬಾ ಸಿಂಪಲ್ ಆಗಿ ಶಾರ್ಟ್ ಆಗಿ ಬೇಗ ಎಕ್ಸಾಮ್ ಟೈಮಲ್ಲಿ ರಿಪೀಟ್ ಮಾಡ್ಲಿಕ್ಕೆ ಇದು ಯೂಸ್ ಆಗುತ್ತೆ. ಓಕೆ, ಡೆಪ್ತ್ ಆಗಿ ನಾನು ಬೇರೆ ವಿಡಿಯೋ ಮಾಡ್ತೀನಿ. ಸೊ ಎಕ್ಸಾಮ್ ಟೈಮ್ಗೆ ತುಂಬಾ ಯೂಸ್ ಆಗುತ್ತೆ ಅಂತ ಇಷ್ಟಪಡ್ತೀನಿ. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಏನಿದೆ, ದ ಪಾರ್ಟ್ ಆಫ್ ದ ಸಿಟಿ ಈಸ್ ನಾಟ್ ವೆರಿ ಸೇಫ್. ಇಸ್ ನಾಟ್ ವೆರಿ ಸೇಫ್. ಓಕೆ, ಸೊ ನಾಟ್ ಸೇಫ್, ಸೇಫ್ಲಿ ಅಲ್ಲ, ಸೇಫ್ ಅಡ್ವರ್ಬ್. ಓಕೆ, ಸೊ ಇಲ್ಲಿ ಈಸ್ ನಾಟ್, ಸೊ ಸೊ ನಾಟ್ ಸೇಫ್ ಅಂತ ಹೇಳ್ತಾ ಇದೆ. ಸೊ ಹಾಗಾಗಿ ಅಲ್ಲಿ ವರ್ಬ್ ಅಡ್ವರ್ಬ್ ಆಗುತ್ತೆ. ಸೊ ವಾಂಡಾ ಡ್ಯಾನ್ಸಸ್ ಬ್ಯೂಟಿಫುಲಿ. ಎಸ್, ವಾಂಡಾ ಡ್ಯಾನ್ಸಸ್. ಸೊ ದಿಸ್ ಇಸ್ ಅ ಅಡ್ಜೆಕ್ಟಿವ್. ಸೊ ಡ್ಯಾನ್ಸಸ್ ಬ್ಯೂಟಿಫುಲಿ. ಸೊ ಅಡ್ವರ್ಬ್ ಆಗುತ್ತೆ. ಸರಿ, ಅಡ್ವರ್ಬ್ ಆಗುತ್ತೆ. ಓಕೆ, ಪ್ಲೀಸ್ ಕ್ಯಾರಿ ದಟ್ ಬಾಕ್ಸ್ ಕೇರ್ಫುಲಿ. ನೋಡಿ, ಕ್ಯಾರಿ, ಕ್ಯಾರಿ ಕೇರ್ಫುಲಿ. ಎಸ್, ಓಕೆ. ಸೊ ಹಾಗಾಗಿ ದಿಸ್ ಇಸ್ ಅ adverb. Okay, friends, today we discussed about adverbs. Okay, so next class ನಲ್ಲಿ adjectives ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ adverbs and adjectives like sisters, her brothers. ಓಕೆ, ಎರಡು ಕೂಡ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅದನ್ನ ಒಂದಷ್ಟು ಎಕ್ಸಾಂಪಲ್ಸ್ ನಾವು ನೋಡ್ತಾ ಹೋದ್ರೆ ಈಸಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಜಸ್ಟ್ ವಾಚ್ ಪ್ಲೀಸ್, ಲೈಕ್ these videos and subscribes and press the bell button. Okay, so whenever I upload the videos and you get soon. Okay, thank you, friend. Thank you so much.